ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ, ಐ ಆಮ್ ಜೋಶಿ. ಇದು 8ನೇ ಶತಮಾನದ ಆಸುಪಾಸಿನಲ್ಲಿ ನಡೆದ ಘಟನೆ, ನೈಋತ್ಯ ಇರಾನ್ನಲ್ಲಿ ನಡೆದಂಥ ಘಟನೆ. ಒಬ್ಬ ರಾಜ ಇನ್ನಿಲ್ಲದ ಹಾಗೆ ನಿರಂಕುಶ ಪ್ರಭುತ್ವವನ್ನು ನಡೆಸ್ತಾ ಇರ್ತಾನೆ. ಇನ್ನಿಲ್ಲದ ಹಾಗೆ ದರ್ಪ, ಜನಪರವಾಗಿರೋದಿಲ್ಲ. ಜನರ ಆಶೋತ್ತರಗಳಿಗೆ ಅನುಕೂಲಕರವಾಗಿ ಆತ ಆಡಳಿತವನ್ನು ನಡೆಸ್ತಾ ಇರೋದಿಲ್ಲ. ಜನ ರೋಸಿ ಹೋಗ್ತಾರೆ. ಇದ್ದಕ್ಕಿದ್ದ ಹಾಗೆ ದಂಗೆ ಹೇಳ್ತಾರೆ. ದಂಗೆ ಎದ್ದು ಆ ರಾಜನನ್ನು ಪದಚ್ಯುತಗೊಳಿಸ್ತಾರೆ, ಸಿಂಹಾಸನದಿಂದ ಕೆಳಗಿಳಿಸ್ತಾರೆ. ಆತ ಆ ರಾಜ್ಯದಿಂದ, ಆ ದೇಶದಿಂದ ಪಲಾಯನಗೈತಾನೆ. ಆದಮೇಲೆ ಆ ದೇಶಕ್ಕೆ ರಾಜ ಅನ್ನೋನು ಯಾರೂ ಇರೋದೇ ಇಲ್ಲ. ರಾಜ್ಯದಲ್ಲಿ ಯಾವಾಗ ರಾಜನಿರೋದಿಲ್ವೋ ಆ ದೇಶ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಸಣ್ಣ ಸಣ್ಣ ಪ್ರಾಂತ್ಯಗಳಾಗ್ತವೆ. ಒಳಗೊಳಗೆ ಹೊಡೆದಾಟಗಳು ಶುರುವಾಗ್ತವೆ. ಸಂಘರ್ಷಗಳು ನಿರಂತರವಾಗಿ ಗಡಿಗೆ ಸಂಬಂಧಪಟ್ಟ ಹಾಗೆ ಪ್ರಾರಂಭ ಆಗ್ತವೆ. ಆಡಳಿತಾತ್ಮಕವಾಗಿ ಅದು ಸಂಪೂರ್ಣ ಅರಾಜಕತೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಅತ್ಯಂತ ಚತುರಮತಿ ಒಬ್ಬ ಇರ್ತಾನೆ, ಬಹಳ ಬುದ್ಧಿವಂತ. ಆತ ಜನರ ಸಮಸ್ಯೆಗಳೇನಿದ್ದಾವೆ ಆ ನ್ಯಾಯ ಪಂಚಾಯಿತಿ ಮಾಡುವ ಕೆಲಸವನ್ನು ಆತ ಮಾಡ್ತಾ ಇರ್ತಾನೆ. ಯಾರಾದರೂ ಗಂಡ ಹೆಂಡತಿ ಮಧ್ಯೆ ಜಗಳ ಆದರೆ ಅದನ್ನು ಜಗಳವನ್ನು ತೀರಿಸೋದು, ಅವ್ರಿಗೆ ನ್ಯಾಯವನ್ನು ಕೊಡೋದು. ಇಬ್ಬರು ವರ್ತಕರ ಮಧ್ಯೆ ಜಗಳ ಆದ ಸಂದರ್ಭದಲ್ಲಿ ಆ ಜಗಳವನ್ನು ಕೂತ್ಕೊಂಡು ಮಾತಾಡಿ ಇದಕ್ಕೇನು ಪರಿಹಾರ ಕಂಡು ಹಿಡಿಬೋದು, ಪರಿಹಾರ ಮಾಡೋದು. ಜನ ಎಲ್ಲ ಆತನನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ. ಇನ್ನೆಷ್ಟೋ ಜನ ತಮ್ಮ ಮನೆಗೆ ಬರುವಂತೆ ಆತನಿಗೆ ಆಜ್ಞಾಪಿಸ್ತಾ ಇರ್ತಾರೆ. ಆತ ಯಾರು ಎಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ. ಒಬ್ಬ ರಾಜನನ್ನು ನಾವು ನೇಮಿಸಬೇಕೀಗ. ಯಾರನ್ನ ರಾಜನಾಗಿ ನೇಮಿಸಬೇಕು? ಅಲ್ಲಿದ್ದಂಥ ಒಂದಷ್ಟು ಹಿರಿಯರು ಹೇಳ್ತಾರೆ, ಇಲ್ಲ, ಆತ ಒಬ್ಬ ನ್ಯಾಯ ಪಂಚಾಯಿತಿ ಮಾಡ್ತಾ ಇದ್ನಲ್ಲ, ಭಾಳ ಬುದ್ಧಿವಂತ ಇದ್ದ, ಅವನನ್ನೇ ನಾವು ರಾಜನನ್ನಾಗಿ ಮಾಡಿದರೆ ಹೇಗೆ? ಹುಡುಕೊಂಡು ಹೋಗ್ತಾರೆ. ಆತ ಎಲ್ಲೋ ಒಂದು ಕಡೆ ಒಂದು ಗುಡಿಸಲಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆತನಿಗೆ ಬಂದು ಕೇಳ್ಕೊತಾರೆ, ಬಂದು ನೀನು ನಮ್ಮ ರಾಜನಾಗು. ಅವನು ಹೇಳ್ತಾನೆ, ಇಲ್ಲ, ಆಗೋದಿಲ್ಲ, ನಾನು ರಾಜನಾಗಲಿಕ್ಕೆ ಅಷ್ಟು ಸಮಯವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಇಲ್ಲ, ನೀನು ಏನು ಕಂಡೀಷನ್ ಹೇಳಿದ್ರು ನಾವು ಅದಕ್ಕೆ ಸಿದ್ಧರಿದ್ದೀವಿ. ಆವಾಗ ಆತ 3 ಕಂಡೀಷನ್ಗಳನ್ನು ಹೇಳ್ತಾನೆ ಅವ್ರಿಗೆ. ಮೊದಲನೇದಾಗಿ, ನಾನು ರಾಜ್ಯವನ್ನು ಆಳಬೇಕು ಅಂದರೆ ನಾನು ದೊಡ್ಡದಾದಂಥ ಮಹಲು, ಅರಮನೆಯನ್ನು ನನಗೆ ಕಟ್ಟಿಸಿಕೊಡ್ಬೇಕು. ಆ ಅರಮನೆಯಲ್ಲಿ ಕುಳಿತೇ ನಾನು ರಾಜ್ಯಭಾರವನ್ನು ಮಾಡ್ತೇನೆ. ಪಾಯಿಂಟ್ ನಂಬರ್ 1. ಆಯಿತು, ಪರವಾಗಿಲ್ಲ, ನೀನು ಎಲ್ಲ ಕಡೆ ಓಡಾಡಿ ರಾಜ್ಯವನ್ನು ನಡೆಸೋ ಅಗತ್ಯ ಇಲ್ಲ, ನೀ ಅರಮನೆಯಲ್ಲೇ ಇರು, ಅರಮನೆಯಲ್ಲಿದ್ದು ನಿನ್ನ ರಾಜ್ಯಭಾರವನ್ನು ಮಾಡು. 2ನೇ ಷರತ್ತು, ಯಾರೂ ನನ್ನನ್ನು ನೇರವಾಗಿ ಬಂದು ಭೇಟಿಯಾಗುವ ಹಾಗಿಲ್ಲ. ನಮ್ಮ ದೂತರ ಮೂಲಕ ನೀವು ನಿಮ್ಮ ಅಹವಾಲುಗಳನ್ನು ಕಳಿಸಬೇಕೇ ವಿನಃ ನೀವೇ ಬಂದು ನನ್ನನ್ನು ಭೇಟಿಯಾಗುವ ಹಾಗಿಲ್ಲ. ಏಕೆಂದರೆ ಈ ಹಿಂದೆ ಆತನ ಮನೆಗೆ ಬೆಳಗಿಂದ ಸಂಜೆವರೆಗೂ ಜನ ಬಂದು ಪ್ರಾಣ ತಿಂದದ್ದು ಆತನಿಗೆ ನೆನಪಿರುತ್ತೆ. ಆ ರೀತಿಯದಾದಂಥ ಜೀವನ ಬೇಡ ಅಂತ ನೀವೇನೇ ಹೇಳಿ ಕಳಿಸೋದ್ರು ನಮ್ಮ ದೂತರ ಕಡೆ ಚೀಟಿ ಬರೆದು ಕಳಿಸಿ, ಹೇಳಿ ಕಳಿಸಿ, ನಾನು ಅದನ್ನ ಗಮನಿಸ್ತೇನೆ. ಆಯಿತು, ಯಾರೂ ನಿನ್ನ ಹತ್ರ ಬರೋದಿಲ್ಲ, ನಾವು ದೂತರ ಮೂಲಕವೇ ಸಂಪರ್ಕ ಮಾಡ್ತೀವಿ. 3ನೇ ಕಂಡೀಷನ್, 3ನೇ ಷರತ್ತು ಏನಪ್ಪ ಅಂತಂದರೆ, ನನ್ನನ್ನು ಯಾರಾದರೂ ಭೇಟಿ ಆಗಲೇಬೇಕು ಅಂತ ಸಂದರ್ಭ ಬಂದರೆ ವಾರಕ್ಕೆ ಒಂದೇ ಒಂದು ದಿನ ಲಭ್ಯ ಇರ್ತೇನೆ. ಅದು ಕೂಡ ನನ್ನ ಕೋರ್ಟ್ ರೂಮ್ನಲ್ಲಿ ಸಿಗ್ತೇನೆ. ಒಬ್ಬರು ಬಂದು ನಿಮ್ಮೆಲ್ಲರ ಪರವಾಗಿ ನನ್ನ ಹತ್ರ ಬಂದು ನಿಮ್ಮದು ಏನಾದರೂ ಅಹವಾಲುಗಳಿದ್ದರೆ ಹೇಳಬೇಕು. ಆಯಿತು, ನೀನು ಅದೇ ರೀತಿ ಮಾಡು, ನೀನು ಹೇಳ್ದಂಗೆ ಕೇಳ್ತೀವಿ, ನೀನು ಮೊದಲಿನ ಥರ ಇರೋ ಅಗತ್ಯ ಇಲ್ಲ, ನೀವು ಒಬ್ಬರು ಬಂದು ನಾನು ನಿಮ್ಮ ಸಂಪರ್ಕ ಮಾಡ್ತೀನಿ. ಅಷ್ಟು ಹೇಳಿದ ಮೇಲೆ ಆತ ರಾಜನಾಗಿ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ತಾನೆ. ಆ ಪ್ರದೇಶದ ರಾಜನಾಗಿ ಹೊರಹೊಮ್ಮತಾನೆ. ಏನು ಹೇಳ್ತದೆ ಕಥೆ ಅಂತಂದರೆ, ಒಬ್ಬ ವ್ಯಕ್ತಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾದ ಸಂದರ್ಭದಲ್ಲಿ, ಎಲ್ಲರ ಕೈಗೂ ಎಟಕುವ ಸಂದರ್ಭದಲ್ಲಿ ಜನ ಆತನನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಹೇಗಿದ್ರೂ ಕೈ ಸಿಗ್ತಾನಲ್ಲ ಅಂತ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಆತನಿಗೆ ಹೋಗಿ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಯಾವಾಗ ಜನರಿಂದ ಆತ ಅಂತರವನ್ನು ಕಾಪಾಡ್ಕೋತಾನೋ, ತನ್ನ ಘನತೆ, ತನ್ನ ಸ್ಥಾನಮಾನ ಏನಿರಬೇಕು ಅಂತ ಆತ ಅಪೇಕ್ಷಿಸ್ತಾನೋ, ಆ ಘನತೆ ಸ್ಥಾನಮಾನ ಸಿಕ್ಕರೆ ಮಾತ್ರ ತಾನು ಕೆಲಸ ಮಾಡ್ತೀನಿ ಅಂತಾರೋ, ಜನ ಅನಿವಾರ್ಯವಾಗಿ ಆತನ ಮೌಲ್ಯಕ್ಕೆ ಒಗ್ಗಿಕೊಳ್ಳುತ್ತಾರೆ, ಆತನ ಬೆಲೆಗೆ ಒಗ್ಗಿಕೊಳ್ಳುತ್ತಾರೆ, ಆತನ ಸ್ಥಾನಮಾನವನ್ನು ಸ್ವೀಕಾರ ಮಾಡ್ತಾರೆ. ಯಾವ ವ್ಯಕ್ತಿ ಒಂದು ಗುಡಿಸಲಿನಲ್ಲಿ ಕೇವಲ ನ್ಯಾಯವನ್ನು ಕಂಡವರು ಕೊಡ್ತಾ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿದ್ದನೋ, ಆತ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಂಡು ರಾಜನಾದಂಥ ಕಥೆ ಇದು. ಇನ್ನೊಂದು ಕಥೆ ಹೇಳಿಬಿಡ್ತೀನಿ. ಇದು ಫ್ರಾನ್ಸಿನಲ್ಲಿ ನಡೆದಂಥ ಘಟನೆ. ಫ್ರಾನ್ಸಿನಲ್ಲಿ ಒಬ್ಬ ರಾಜ, ಆತನದು ಅತಿರೇಕ ನೋಡಿ ಜನ ಗೃಹ ಯುದ್ಧ ಮಾಡ್ತಾರೆ. ಗೃಹ ಯುದ್ಧ ಮಾಡಿ ಆತನನ್ನು ಓಡಿಸಿಬಿಡ್ತಾರೆ.
ಓಡಿಸಿದ ಮೇಲೆ ಮತ್ತೊಬ್ಬ ರಾಜನ ನೇಮಕಾತಿ ಆಗಬೇಕು. ಜನ ಅಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳು ಸಭೆ ಸೇರ್ತಾರೆ. ಸಭೆ ಸೇರಿ ಯಾರನ್ನ ನಾವು ರಾಜನನ್ನಾಗಿ ಮಾಡೋದು. ಈ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾರೆ. ಆ ವ್ಯಕ್ತಿ ಭಾಳ ಸಜ್ಜನನಾಗಿರ್ತಾನೆ, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ಜನ ಎಲ್ಲ ಒಪ್ಪಿಗೆ ಕೊಡ್ತಾರೆ. ಆತನಿಗೆ ಪಟ್ಟಾಭಿಷೇಕ ಆಗುತ್ತೆ, ಸಿಂಹಾಸನದಲ್ಲಿ ಕೂರಿಸಲಾಗತ್ತೆ. ಆತ ರಾಜನಾದ ವ್ಯಕ್ತಿ ಅರಮನೆಯಿಂದ ರಾಜ್ಯಾಡಳಿತ ಮಾಡುವ ಬದಲು ಸಂಜೆ ಆದ ತಕ್ಷಣ ಕೊಡೆ ಹಿಡ್ಕೊಂಡು, ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಜನರ ದುಃಖ ದುಮ್ಮಾನಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಹೋಗ್ತಾನೆ, ಜನರ ಮಧ್ಯೆ ಕೂತ್ಕೋತಾನೆ, ಹೋಗ್ತಾನೆ, ಸಂತೆಯಲ್ಲಿ ಓಡಾಡ್ತಾನೆ. ಕಂಡ ಕಡೆ ಒಂದು ಖಾಕಿ ಬಣ್ಣದ ಕ್ಯಾಪು, ಒಂದು ಟ್ರೌಸರ್, ಒಂದು ಪ್ಯಾಂಟು, ಒಂದು ಶರ್ಟು, ಸರಳವಾದಂಥ ವೇಷಭೂಷಣದೊಂದಿಗೆ ಜನರ ಬಳಿಗೆ ಓಡಾಡಿಕೊಂಡು ಇರ್ತಾನೆ. ಜನ ಈತನ ನಡವಳಿಕೆ ನೋಡಿ ಸ್ವಲ್ಪ ದಿವಸ ಅವರಿಗೆ ಭಾಳ ಮಜಾ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಎಂಥ ಒಳ್ಳೆಯ ರಾಜ ನೋಡಿ, ಅರಮನೆಯಲ್ಲಿ ದಂತದ ಅರಮನೆಯಲ್ಲಿ ಕೂಡೋ ಬದಲು ಬಂದು ಜನರ ಮಧ್ಯೆ ಬೆರಿತಾನೆ, ನಮ್ಮ ಕಷ್ಟ ಸುಖ ಎಲ್ಲ ಕೇಳ್ತಾ ಇದ್ದಾನೆ ಅಂತ ಸಂತಸ ಪಡ್ತಾ ಇದ್ದಂಥ ಜನ ಕೊನೆಗೆ ಆತನ ತಾತ್ಸಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಉದಾಸೀನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವನು ಯಾವ ಸೀಮೆ ರಾಜ, ಈ ರೀತಿ ಕಂಡು ಕಡೆ ಬೀದಿ ಅಲಿತಾ ಇದ್ದಾನೆ, ಇವನಿಗೊಂದು ಘನತೆ ಇಲ್ಲ, ಒಂದು ಗೌರವ ಇಲ್ಲ, ಅಂತಸ್ತಂತೂ ಇಲ್ಲವೇ ಇಲ್ಲ. ಇಂಥ ರಾಜ ನಮಗೆ ಬೇಕಾಗಿತ್ತ. ಮುಂಚೆ ಇದ್ದವನೇ ವಾಸ ಇತ್ತು. ಅಟ್ಲೀಸ್ಟ್ ಅವನು ದರ್ಪ ದೌರ್ಜನ್ಯ ಮಾಡಿದರೂ ಕೂಡ ರಾಜನಿಗಿರಬೇಕಾದಂಥ ಘನತೆ ಇತ್ತು, ಆತನಿಗೆ ಆ ಆಕರ್ಷಣೆ ಇತ್ತು. ಈತ ನಮಗೆ ಆಗೋದಿಲ್ಲ, ಈತನನ್ನು ಓಡಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ರಾಜರು, ಈ ಸ್ಥಾನದಲ್ಲಿರುವವರೆಲ್ಲ ಭಾಳ ಜನರ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು, ಅವರಿಗೆ ಅವೈಲೇಬಲ್ ಇರಬೇಕು. ಮನುಷ್ಯ ಯಾವ ಸ್ಥಾನದಲ್ಲಿದ್ದಾನೋ ಆತ ಆ ಸ್ಥಾನಕ್ಕೆ ತಕ್ಕ ಹಾಗೆ ತನ್ನ ನಡವಳಿಕೆಯನ್ನು ಇಟ್ಕೋಬೇಕು. ಒಬ್ಬ ಪೊಲೀಸ್ ಆಫೀಸರ್ ಅಂದ್ಕೊಂಡು ನಮಗೊಂದು ಪೋಷಾಕು ನೆನಪಿಗೆ ಬರುತ್ತೆ. ಮಿರಿಮಿರಿ ಮಿಂಚುವಂಥ ಶೂಸ್ಗಳು, ಕೈಯಲ್ಲಿ ಒಂದು ಸ್ಟಿಕ್ಕು, ಸೊಂಟದಲ್ಲೊಂದು ರಿವಾಲ್ವರು, ತಲೆಯಲ್ಲೊಂದು ಕ್ಯಾಪು, ಮೀಸೆ, ಆತನ ಧ್ವನಿಯಲ್ಲಿ ಗಡಸ್ತನ. ಆತ ಬಂದರೆ ಹುಲಿಯ ರೀತಿ ಬರಬೇಕು. ಆತ ಜೋಭದ್ರನ ಹಾಗೆ ಹೊಟ್ಟೆ ಬಿಟ್ಕೊಂಡು ಹಿಂಗೆ ಲೊಳಗ ಬಳಗ ಪ್ಯಾಂಟ್ ಹಾಕ್ಕೊಂಡು ಒಬ್ಬ ಇನ್ಸ್ಪೆಕ್ಟರ್ ಬಂದರೆ ಏನಂತ ಹೇಳ್ತೀರಿ ನೀವು? ಒಬ್ಬ ಲಾಯರ್ ಬಂದ ತಕ್ಷಣ ಆತನ ಒಂದು ಬ್ಲ್ಯಾಕ್ ಕೋಟು, ಒಳ್ಳೆ ಬಿಳಿಯಾದಂಥ ಗರಿ ಪ್ಯಾಂಟ್ ಶರ್ಟ್ಗಳು, ಆತನ ಮಾತಿನಲ್ಲಿ ಮೊನಚು, ಆತ ಕೇಳೋ ಪ್ರಶ್ನೆಯಲ್ಲಿ ತರ್ಕ, ಎಷ್ಟು ಬೇಕೋ ಅಷ್ಟೇ ಮಾತನಾಡುವ ಅವನ ಸ್ವಭಾವ, ಕಂಡೆ ನಗಲಾರದ ಘನತೆಯನ್ನು ಉಳಿಸಿಕೊಳ್ಳುವಂಥ ಗಂಭೀರವಾದ ಪ್ರವೃತ್ತಿ, ಇದೆಲ್ಲ ಇದ್ದಾಗ ನಾವು ಆತನನ್ನು ವಕೀಲ ಅಂತ ಕರಿತೀವಿ. ಆವಾಗ ಆ ವೃತ್ತಿಗೆ ಅದಕ್ಕೆ ತಕ್ಕ ಹಾಗೆ ವ್ಯಕ್ತಿಗೆ ಗೌರವ ಬರುತ್ತದೆ. ಒಬ್ಬ ವ್ಯಾಪಾರಿಯ ಹಾಗೆ ಇರಬೇಕು, ಒಬ್ಬ ವೃತ್ತಿಪರನ ಹಾಗಿರಬೇಕು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ರೀತಿಯಲ್ಲಿರಬೇಕು. ಎಲ್ಲರೂ ತಮ್ಮ ಮೌಲ್ಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅದನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಎಲ್ಲಿ ನಾವು ಮೌಲ್ಯವನ್ನು ಕಳ್ಕೋತೇವೋ ಆವಾಗ ಜನ ನಮ್ಮನ್ನು ತುಂಬ ಉದಾಸೀನದಿಂದ ನೋಡಲಿಕ್ಕೆ ಶುರು ಮಾಡ್ತಾರೆ. 1 kg ಉಳ್ಳಾಗಡ್ಡಿ, ಈರುಳ್ಳಿ, ಗಾಡಿಯನ್ನು ತಳ್ಕೊಂಡು ಬಂದು ಈರುಳ್ಳಿ ಅಂತ ತಳ್ಕೊಂಡು ಬರೋ ವ್ಯಕ್ತಿ ಅದಕ್ಕೆ 10 ರೂಪಾಯಿ ಅಂತ ರೇಟ್ ಹೇಳಿದಾಗ ನಾವು 5 ರೂಪಾಯಿ ಕೇಳ್ತೀವಲ್ಲ, ಯಾಕೆಂದರೆ ಮನೆ ಬಾಗಿಲಿಗೆ ಬಂದಿದೆ ಅದು. ಅದೇ ರಿಲಯನ್ಸ್ ಮಾರ್ಕೆಟಿಗೆ ಹೋದಾಗ 25 ರೂಪಾಯಿ ಅದಕ್ಕೆ ಅಂತ ಹೇಳಿದರೆ ಚಕಾರು ಶಬ್ದ ಮಾತಾಡಲಾರ್ದೆ 25 ರೂಪಾಯಿ ಕೊಟ್ಟು ಅದನ್ನು ಕೊಳ್ಳುಕೋತೀವಿ. ಅದೇ ಈರುಳ್ಳಿ ಯಾವುದಾದ್ರೂ 5 ಸ್ಟಾರಿಗೆ ಹೋದಾಗ ನನಗೊಂದು ಸಲಾಡ್ ಕೊಡು, ಆನಿಯನ್ ಸಲಾಡ್ ಕೊಡು ಅಂದಾಗ 500 ರೂಪಾಯಿ ಅದಕ್ಕೆ ಬಿಲ್ ಹಾಕಿದಾಗ 550 ರೂಪಾಯಿ ಕೊಡ್ತೀವಿ. 50 ರೂಪಾಯಿ ಯಾವುದು? ಟಿಪ್ಸ್ ಕೊಡ್ತೀವಿ. ಒಂದು ಮಿನರಲ್ ವಾಟರು ಅಂಗಡಿಯಲ್ಲಿ ತೆಗೆದುಕೊಂಡಾಗ 20 ರೂಪಾಯಿ, 5 ಸ್ಟಾರ್ ಹೋಟೆಲ್ ಹೋದಾಗ 300 ರೂಪಾಯಿ. ಯಾಕೆ? ಅದು ತನ್ನ ಮೌಲ್ಯವನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತದೆ. ಮನುಷ್ಯ ತನ್ನ ವ್ಯಕ್ತಿತ್ವ ಏನೇ ಇರಲಿ, ತಾನು ಏನಾದರೂ ಆಗಲಿ, ತನ್ನ ಮೌಲ್ಯ ಕಡಿಮೆ ಆಗಲಾರದ ಹಾಗೆ ಬದುಕುವ ರೀತಿಯನ್ನು ರೂಢಿಸಿಕೊಳ್ಳಬೇಕು. ಒಂದು ಅತ್ತರ್ ಅಂಗಡಿ ಹೋಗ್ತೀರಿ, ಸುಗಂಧ ದ್ರವ್ಯದ ಅಂಗಡಿ ಹೋಗ್ತೀರಿ. ನೀವು ಆತನ ಹೇಳ್ತೀರಿ ಒಂದು ಸುಗಂಧ ದ್ರವ್ಯದ ಒಂದು ಬಾಟ್ಲು ಕೊಡು, ಆತ ಒಂದು 300 ರೂಪಾಯಿ. ಅದು ಕಾನ್ಸಂಟ್ರೇಟೆಡ್ ಆಗಿರುವ, ಒಂದು ಸಲ ಹಚ್ಚಿದರೆ 15 ದಿವಸ ಹೋಗಲಾರದ, ಕಿವಿ ಹಿಂದೆ ಹಚ್ಚಿಬಿಟ್ರೆ ಇಡೀ ದಿವಸ ಸುಗಂಧ ಪರಿಮಳವನ್ನು ಬೀಸಬಲ್ಲಂಥ ಒಂದು ಬಾಟ್ಲಿಗೆ 300-500 ರೂಪಾಯಿ ಹೇಳ್ತಾರೆ. ನೀವು ಚೌಕಾಶಿ ಮಾಡಿ 200 ರೂಪಾಯಿ ತರ್ತಾರೆ. ಅದೇ ದ್ರವ್ಯವನ್ನು ಒಬ್ಬ ಸಿನಿಮಾ ಸ್ಟಾರ್ ಎಂಡೋರ್ಸ್ ಮಾಡಿದ ತಕ್ಷಣ ಅದನ್ನು ಇನ್ನಷ್ಟು ಅದರ ಸಾಂದ್ರತೆಯನ್ನು ಕಡಿಮೆ ಮಾಡಿ, ಅದರ ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡಿ, ಅದನ್ನು ದ್ರವರೂಪಕ್ಕೆ ತಂದು ಹೆಚ್ಚು ಸಮಯ ಇರಲಾರದ ಹಾಗೆ ಮಾಡಿ, ಅದರಲ್ಲಿ ಗಾಳಿಯನ್ನು ತುಂಬಿ ಸ್ಪ್ರೇ ರೀತಿಯಲ್ಲಿ ಮಾಡಿಕೊಟ್ಟಾಗ
3,000 ಆ ಬಾಟ್ಲಿ ಕೊಡ್ತೀವಿ. ಯಾಕೆ? ಆ ಸುಗಂಧ ದ್ರವ್ಯ ತಗೊಳ್ಳಿ ಅಂತ ಹೇಳೋದು ಒಬ್ಬ ಸಿನಿಮಾ ಸ್ಟಾರ್, ಒಬ್ಬ ಮೌಲಾನ ಅಂಗಡಿನಲ್ಲಿ, ಒಬ್ಬ ಸಾಬಣ್ಣನ ಅಂಗಡಿಯಲ್ಲಿ ಸಿದ್ದಂಥ ಸುಗಂಧ ದ್ರವ್ಯ ಅಲ್ಲಿ ಶಾರುಖ್ ಖಾನ್ ಕಡೆ ಹೋದ ತಕ್ಷಣ 3,000 ಆಗುತ್ತೆ. ಯಾಕಾಯಿತು? ಮೌಲ್ಯವರ್ಧನೆ ಆಯಿತು. ಶಾರುಖ್ ಖಾನನ ಇಮೇಜ್ ಅದರಲ್ಲಿ ಬೆರ್ಕೊಳ್ತೀವಿ. ನಾನೊಂದು ಅಂಗಡಿಗೆ ಹೋದ ಕೇಳಿದೆ, ಅಲ್ರಿ ಅಮಿತಾಬ್ ಬಚ್ಚನ್ಗೂ ಪೆನ್ನಿಗೂ ಏನ್ರಿ ಸಂಬಂಧ? ಅಮಿತಾಬ್ ಬಚ್ಚನ್ ಯಾಕೆ, ಅದು ಹೆಸರಾಂತ ರೆನಾಲ್ಡ್ ಪೆನ್, ಅದಕ್ಕೆ ಎಂಡೋರ್ಸ್ಮೆಂಟ್ ಯಾಕೆ ಬೇಕು? ಆಮೇಲೆ ಅಮಿತಾಬ್ ಬಚ್ಚನ್ಗೂ ಪೆನ್ಗೆ, ಅಮಿತಾಬ್ ಬಚ್ಚನ್ ಬೇರೆ ಯಾವುದೋ ಶೂಸ್ಗೆ ಪ್ರಚಾರ ಮಾಡಲಿ ಅಥವಾ ಇನ್ಯಾವುದೋ ಒಂದು ಫ್ಯಾಷನ್ ಜ್ಯುವೆಲ್ರಿಗೋ ಮತ್ತೊಂದಕ್ಕೋ ಪ್ರಚಾರ ಮಾಡಲಿ, ನಾವು ಬರೆಯೋ ಪೆನ್ಗೆ ಅಮಿತಾಬ್ ಬಚ್ಚನ್ ಬೇಕಂದ್ರೆ ಅದಕ್ಕೆ ಯಾಕೆ ಕೋಟಿಗಟ್ಟಲೆ ಕೊಟ್ಟು ಎಂಡೋರ್ಸ್ಮೆಂಟ್ ಮಾಡಿಸಿದ್ದಾರೆ ಅಂತ ಒಬ್ಬ ಅಂಗಡಿ, ಸ್ಟೇಷ್ನರಿ ಅಂಗಡಿ, ಪುಸ್ತಕ ಪೆನ್ ಮಾರೋ ಅಂಗಡಿನಲ್ಲಿ ಹೋಗಿ ಕೇಳಿದೆ. ಆತ ಹೇಳ್ದ, ಸ್ವಾಮಿ ನೀವು ಈ ರೀತಿ ಮಾತಾಡ್ತೀರಿ, ಕಂಪನಿಯವರಿದಾರಲ್ಲ, ಕಂಪನಿಯವರು ಮತ್ತು ಅಡ್ವರ್ಟೈಸರ್ಸ್ ಇರ್ತಾರಲ್ಲ, ಗ್ರಾಹಕನ ಮನಸ್ಥಿತಿಯನ್ನು ಅರಿತುಕೊಂಡು ಅವರು ನಿರ್ಧಾರ ಮಾಡಿರ್ತಾರೆ. ಯಾವಾಗ ರೆನಾಲ್ಡ್ ಪೆನ್ನನ್ನು ಅಮಿತಾಬ್ ಬಚ್ಚನ್ ಅವರು ಎಂಡೋರ್ಸ್ ಮಾಡಿದರು ಜಾಹೀರಾತಿನಲ್ಲಿ, ಅದರ ಮಾರುಕಟ್ಟೆಯ ಮೌಲ್ಯ ಯಾವ ರೀತಿ ಹೆಚ್ಚಾಗಿದೆ ಅಂದರೆ 10 ಪೆನ್ ಮಾರುವ ಅಂಗಡಿಯಲ್ಲಿ ನಾನು ಇವತ್ತು 100 ಪೆನ್ ಮಾರ್ತಾ ಇದ್ದೀನಿ ಅಂತ. ಅದರ ಬೆಲೆ 10 ರೂಪಾಯಿ ಇದ್ದದ್ದು 15 ರೂಪಾಯಿ ಇಟ್ಟರು ಈಗ ಯಾರು ಬೇಡ ಅನ್ನಲ್ಲ, ಯಾಕಂದ್ರೆ ಅಮಿತಾಬ್ ಬಚ್ಚನ್ ಹೇಳಿದ್ದಾರೆ ಅನ್ನುವಂಥದ್ದು ಬರುತ್ತೆ ಅಂತ. ಜೀವನದಲ್ಲಿ ಯಾವತ್ತೂ ನಾವು ಮೌಲ್ಯವನ್ನು ಉಳಿಸಿಕೊಳ್ಳುವುದನ್ನು ಕಲಿಯಬೇಕು, ಮೌಲ್ಯವನ್ನು ವೃದ್ಧಿಸಿಕೊಳ್ಳುವುದನ್ನು ಕಲಿಯಬೇಕು. ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿರ್ತೀನಿ, ಅಗ್ಗದಿಂದ ಜೀವನ ಮಾಡ್ತೀನಿ, ಎಲ್ಲರಿಗೂ ನಾನು ಉಪಲಬ್ಧನಾಗ್ತೀನಿ, ಎಲ್ಲರ ಜೊತೆಯೂ ಬೆರಿತೀನಿ ಅಂತಂದರೆ ನಮ್ಮ ಬೆಲೆ ತಂತಾನೇ ಅಪಮೌಲ್ಯಗೊಳ್ಳುತ್ತೆ, ಸಿಗಬೇಕಾದ ಸ್ಥಾನಮಾನ ಸಿಗೋದಿಲ್ಲ. ಜೀವನದಲ್ಲಿ ನಮ್ಮ ಎತ್ತರ ಏನು ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಈಗ ಅದನ್ನು ಕಲಿಯುವಂಥ ಸಮಯ ಬಹುಶಃ ಈ ಸಂಚಿಕೆ ತಮಗೆ ಸಹಾಯ ಮಾಡ್ತದೆ ಅಂತ ಅನ್ಕೋತೀನಿ. ನಮಸ್ಕಾರ.